ನನ್ನ ಕೈಯಿಂದಲೇ ನಿರ್ಣಾಮವಾಗಬೇಕು ಆ ನಿನ್ನ ಕಾಯ. ಅಂದಾಗ ನನ್ನ ಹೃದಯದ ಗಾಯ ಮಾಯ. ಶಿವಕಾಂತ ಗೌಡ, ಇನ್ನು ಕೆಲವೇ ದಿನಗಳ ನಂತರ ನಿನ್ನ ಮನೆಯಲ್ಲಿಯೇ ಸಿಡಿದೇಳುತ್ತಿದೆ ಈ ನನ್ನ ಸೇಡಿನ ಕಿಡೆ. ಆಗ ಸುಡುವುದು ನಿನ್ನ ಅರ್ಭಟದ ಅಡೆ. ಅದೇ ಈ ವಿಕ್ರಾಂತರ ಕರ್ಮ ಕಪಟ ನಾಟಕದ ಕೊನೆಯ ನುಡಿ. ಹಲೋ ವಿಕ್ರಾಂತ್. ಹಲೋ ಇನ್ಸ್ಪೆಕ್ಟರ್, ಬನ್ನಿ. ಗೌಡರಿಲ್ಲವೇ ಮನೆಯಲ್ಲಿ? ಒಳಗಡೆ ಇರಬಹುದು. ನಾನು ಕೆಲಸವನ್ನು ಮುಗಿಸಿಕೊಂಡು ಈಗಲೇ ಬಂದಿರುವೆ ಸೂರ್ಯಕಾಂತ. ನಾನು ಮಹಡಿಯ ಮೇಲೆ ಇರುತ್ತೇನೆ. ನೀನು ಇಲ್ಲೇ ವೇಟ್ ಮಾಡ್ತೇನೆ. ಗೌಡರು ಜಸ್ಟ್ ಬಂದರೆ ಬರಬಹುದು. ಆಯ್ತು. ನಮಸ್ಕಾರ ರೀ ಶಿವ. ನಮಸ್ಕಾರ ಶೆಟ್ರಿ. ಗೌಡ್ರಿಲ್ವೇ ಮನೆಯಲ್ಲಿ? ಇದ್ದಾರ, ಕರೀಲಿ ಏನ್ರಿ? ಆಯ್ತು, ಕರೀರಿ. ಕರೆ ಬಂದ ಬಿಟ್ಟ ನೋಡ್ರಿ. ಯಾವಾಗ ಬಂದೆ ಸೂರ್ಯಕಾಂತ? ಈಗಲೇ ಬಂದೆ ಗೌಡ್ರಿ. ಅದಿರಲಿ, ಮೊನ್ನೆ ಆ ಬಡ ಶಶಾಂಕನ ಮನೆಗೆ ಹೋಗಿದ್ದೀರಂತೆ? ಹೋಗಿದ್ದೆ ಸೂರ್ಯಕಾಂತ, ಆದರೆ ಹೋದ ಕೆಲಸ ಮುಗಿಯಲಿಲ್ಲ. ನನ್ನನ್ನು ನೋಡಿ ತಲೆ ತಗ್ಗಿಸುತ್ತಿದ್ದ ಆ ಬಡಪಾಯಿ ಸಿಪಾಯಿ ಕಂಬಳದಿಂದ ಎದೆ ಎಕ್ಕಿಸಿ ಮಾತನಾಡುತ್ತಿದ್ದಾನೆ. ಕಿಸುವ ಎದೆ ಸೀಳಿದರೆ ಅದು ಅಷ್ಟೊಂದು ಸುಲಭವಲ್ಲ ಸೂರ್ಯಕಾಂತ. ಅವನ ಹಿಂದೆ ಆ ಸಿಪಾಯಿ ಇದ್ದಾನೆ. ಸಿಪಾಯಿ? ನೋಡ್ರಿ, ನಮ್ಮ ದರ್ಪಕ್ಕೆ ಗಿರಿ ಗಗನಗಳೇ ಗಡಗಡನೆ ನಡುಗುತ್ತಿರುವಾಗ ನಮ್ಮ ಮುಂದೆ ಅವನ ಲೆಕ್ಕ ಅಂದರೆ ನೋಡ್ರಿ, ಮಾನವನ ಪ್ರಯತ್ನಕ್ಕೆ ಮಿಗಿಲಾದ ಕಾರ್ಯ ಯಾವುದಿಲ್ಲ ಈ ಪ್ರಪಂಚದಲ್ಲಿ.
ಗೌಡ್ರಿ, ಇಡೀ ಜಗತ್ತಿನಲ್ಲಿ ಅತಿ ವೇಗವಾಗಿ ಚಲಿಸುವ ವಾಹನ ಯಾವುದು? ವಿಮಾನ. ಅದಕ್ಕಿಂತ ವೇಗವಾಗಿ ಚಲಿಸುವ ವಾಹನ ಯಾವುದು? ಮಾನವನ ಮೆದುಳು ಗೌಡ್ರಿ, ಮಾನವನ ಮೆದುಳು. ವಾ ಸೂರ್ಯಕಾಂತ್, ವಾ, ನಿನ್ನ ತಲೆ ತುಂಬಾ ಚುರುಕಾಗಿದೆ. ನಾವು ಇದಕ್ಕೆ ಮುಂದೆ ಏನು ಮಾಡಬೇಕು? ಗೌಡ್ರಿ, ಆ ಸಿಪಾಯಿ ಹುಚ್ಚನನ್ನು ಕರೆದುಕೊಂಡು ಬೆಂಗಳೂರಿಗೆ ಹೋಗಿದ್ದಾನೆ. ಅವನು ಬರುವುದರೊಳಗೆ ಆ ಬಡ ಶಶಾಂಕನ ಗುಡಿಸಲಿಗೆ ಬೆಂಕಿ ಹಚ್ಚಬೇಕು. ವೆರಿ ಗುಡ್ ಸೂರ್ಯಕಾಂತ, ವೆರಿ ಗುಡ್. ಒಳ್ಳೆಯ ಉಪಾಯವನ್ನೇ ಹುಡುಕಿರುವೆ. ಏನ್ರಿ ಸಾಹೇಬ್ರ, ಅರ್ಜೆಂಟ್ ಆಗಿ ವಿಕ್ರಾಂತನಿಗೆ ಬರೋದಕ್ಕೆ ಹೇಳು. ಆಯ್ತ್ರಿ ಅಪ್ಪ. ಕರೆದದ್ದು? ವಾ ವಿಕ್ರಾಂತ್, ಬಾ, ನಿನ್ನ ಹತ್ತಿರ ಒಂದು ವಿಷಯವಿದೆ. ಅದಾವ ವಿಷಯ ಹೇಳಿಕೊಡ್ರಿ. ಆ ಬಡ ಬಾಯಿ ಶಶಾಂಕನ ಗುಡಿಸಲಿಗೆ ಬೆಂಕಿ ಹಚ್ಚಬೇಕು. ಆಯ್ತು ಕೊಡ್ರಿ, ಆ ಕೆಲಸವನ್ನು ಈಗಲೇ ಮಾಡಿ ಮುಗಿಸುವೆ. ಆ ಶಶಾಂಕನ ಗುಡಿಸಲಿಗೆ ಬೆಂಕಿ ಹಚ್ಚಿ ಅದರ 6 ಬೂದಿಯನ್ನು ತಂದು ನಿಮ್ಮ ಪಾದದಡಿಯಲ್ಲಿ ಚಲದಿದ್ದರೆ ನನ್ನ ಹೆಸರು ವಿಕ್ರಾಂತನೇ ಅಲ್ಲ. ಬರುತ್ತೇನೆ. ಗೌಡ್ರಿ, ಆ ಬಡ ಶಶಾಂಕನ ಗುಡಿಸಲು ಸುಟ್ಟ ಮೇಲೆ ಅವನಿಗೆ ಬರುವುದು ಭಿಕ್ಷೆಯ ಪಾತ್ರೆ. ಬನ್ನಿ ಗೌಡ್ರಿ, ಬನ್ನಿ, ದೂರದಿಂದಲೇ ನೋಡೋಣ ಆ ಬಡ ಶಶಾಂಕನ ಗುಡಿಸಲಿಗೆ ಬೆಂಕಿ ಹಚ್ಚುವುದನ್ನು. ಆ ಬೆಂಕಿಯನ್ನು ನೋಡಿ ನಕ್ಕು ನಲಿಯೋಣ. ಮುಂದಿನ ಅಂಕದಲ್ಲಿ ಆರಂಭಿಸೋಣ ಈ ಕಲಿಯುಗದ ಕೌರವರ ಕಾರಸ್ಥಾನ. ನಾ ಹಿಡಿದ ಕೊಳ್ಳಿ ಶಶಾಂಕರ ಬಾಳಿಗೆ ಪ್ರಳಯಾಗ್ನಿ. ಶಿವಕಾಂತ ಗೌಡರ ವಿಶ್ವಾಸ ನನ್ನ ಮೇಲೆ ಅತಿಯಾಗಬೇಕಾದರೆ ಅವನು ಹೇಳಿದಂತೆ ಆ ಬಡ ಬಾಯಿ ಶಶಾಂಕನ ಗುಡಿಸಲಿಗೆ ಬೆಂಕಿ ಹಚ್ಚಲೇಬೇಕು. ಆಗ ಶಶಾಂಕ ಆಗುವನು ದಿಕ್ಕು ತೋಚದ ಮಂಕ. ಹಿಡಿದ ಕೊಳ್ಳಿಯಿಂದಲೇ ಶುರುವಾಗಬೇಕು ಆ ಶಶಾಂಕನ ಗೋಳಾಟದ ಅರ್ಥ. ಅದಕ್ಕೆ ನಾವು ಶಕುನಿಯ ಶಂಕ. ಬೇಕು ಎಲ್ಲಿ ಹೋಗಿ ಮಲ್ಕೊಂಡ ಏನು?
ಬಂದಿರೋದು ಅವನಿಗಲ್ಲ, ದಾರಿಯಲ್ಲಿ ಕಂಬದಾಗಿ ನಿಂತ್ಕೊಂಡಿದ್ಯಲ್ಲ ನಿನಗ್ ಸೊಕ್ಕು ಹೆಚ್ಚಾಗಿದೆ. ನನಗೆ ಎದುರು ತರ ಮಾತಾಡ್ತೇನೆ. ನನ್ನ ಕೆನ್ನೆ ಹೊಡೆದು ನನಗೆ ಬಜಾರ ಅಂತೇನು? ನೀನು ಇನ್ನು ನನ್ ಯಾರಂತ ಗೊತ್ತಿಲ್ಲ. ಗೊತ್ತು, ನೀನೊಂದು ಜಂಬದ ಕೋಳಿ ಅಂತ. ಆದ್ರೆ ನನ್ ಹಾಗೆ ಒಂದು ಹೆಣ್ಣನ್ನೋದನ್ನ ಮರಿಬೇಡ. ಹರಿಗ್ ಸೀರೆ ಉಟ್ಟು ಎಷ್ಟೇ ನಿನ್ನ ಕೊಬ್ಬು. ಸೂಳೆರಂತೆ ಫ್ಯಾಷನ್ ಮಾಡಿಕೊಂಡು ನಿಮಿಷಕ್ಕೊಂದು ವೇಷ ಧರಿಸಿ ನಮ್ಮ ದೇಶದ ಸಂಸ್ಕೃತಿಯನ್ನು ಮರೆತು ಚೂರಿ ಹಾಕಿತ್ತಿರುವ ಬಜಾರಿಗೆ ಗೊತ್ತು ಈ ಸೀರೆಯ ಕಿಂಬತ್ತು. ಸತಿ ಸಕ್ಕುಬಾಯಿ ಕಾಶಿಬಾಯಿ ಧರಿಸುತ್ತಿರುವ ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ ಕತ್ತಿ ಹಿಡಿದು ಬ್ರಿಟಿಷರ ವಿರುದ್ಧ ಹೋರಾಡುವಾಗ ಇದೇ ಸೀರೆ. ಇನ್ನು ನಮ್ಮ ಭಾರತೀಯ ನಾರಿಯರು ಇನ್ನು ಧರಿಸ್ತಾ ಇದ್ದಾರೆ ಇದೇ ಸೀರೆ. ಸೀರೆಯ ಕಲೆಯನ್ನೆರೆಯದ ನೀನೊಬ್ಬಳು ಸುಧಾರಿಸಿದ ಸೂಳೆ. ಧರ್ಮ ಉಪದೇಶಕ್ಕೆ ಹೋಗಕ್ಕೆ ಯಾರು ಇಲ್ಲ ಮರಿ. ನೀನು ಒಬ್ಬ ಗಣಸೇನ? ಅವನ ಜೊತೆಗೆ ಸಂಸಾರ ಮಾಡಿ ನೋಡು, ಆಗ ಗೊತ್ತಾಗುತ್ತೆ. ಮಾಡ್ತೀನಿ, ನನ್ನನ್ನು ಹೇಳಿ ನೀನು ಸರಿಯಾದ ಶಿಕ್ಷೆ ಕೊಡಿಸ್ತೀನಿ. ಹಾಗೆ ಅಲ್ಲಿ ಆದ್ರೆ ಮೈ ಮೇಲೆ ಚರ್ಮ ಸುಲಿಸ್ತೀನಿ. ಬೆತ್ರಿ ಹಾಗೆ ಅಂತ ಕೊಬ್ಬಿದ ಹೆಣ್ಣಿನ ಜೊತೆ ನಮ್ದೇ ನಮ್ಮ ಕೆಲಸ. ಸೊಕ್ಕಿನ ಶ್ರೀಮಂತರ ಜೊತೆ ಹೆಚ್ಚು ಹೊತ್ತು ನಿಂತರೆ ನಮ್ಮ ದಾರಿನ ತಪ್ಪಿಸಿ ಬಿಡ್ತಾರಮ್ಮ. ಬಾರಮ್ಮ ಹೋಗೋಣ, ಬಾ ಜೊತೆ ಬರ. ಅಣ್ಣ ಬಾ ಅಣ್ಣ, ನನ್ಗೂ ತುಂಬಾ ಹೊಟ್ಟೆ ಹಸ್ತಿದೆ. ಹೋಗೋಲೆ ಭಿಕಾರಿ ನನ್ನ ಮಗನೇ, ನನ್ನನ್ನು ಹೇಳಿ ಈ ನಿನ್ನ ತಂಗಿ ಶೀಲವನ್ನ ಮನಬಂದಂತೆ ಉಪಯೋಗಿಸಿ ನಿನ್ನ ದೇಹವನ್ನ ಇಂಚಿಂಚ ಕಟ್ ಮಾಡದೆ ಹೋದ್ರೆ ನನ್ನ ಹೆಸರು ಸುಜಾತಾನೇ ಅಲ್ಲ. ಅಣ್ಣ ಯಾಕಣ್ಣ? ಅಣ್ಣ ಅಣ್ಣ ನಮ್ಮ ಮನೆ ಸುಟ್ಟು ಬೂದಿಯಾಗಿದೆಯಮ್ಮ ನಮ್ಮ ಮನೆ. ಅಣ್ಣ ಈ ಕೆಲಸ ಯಾರು ಮಾಡಿರಬಹುದು? ಮತ್ತಾರಮ್ಮ, ನಮ್ಮ ಜೀವನ ಪರ್ಯಂತರ ವಿಷ ಕಾಡುತ್ತಿರುವ ಆ ವಿಷಕಾಳ ಸರ್ಪವಾಗಿ ಕಾಡುತ್ತಿರುವ ಆ ಶಿವಕಾಂತ ಗೌಡ್ನೆ. ಅಣ್ಣ ನಾವ್ ಯಾರಿಗೆ ಅನ್ಯಾಯ ಮಾಡಿದೀವಿ ಅಂತ ಈ ರೀತಿ ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರಣ್ಣ. ಯಾವುದಮ್ಮ ಅನ್ಯಾಯ? ಬಡತನವೇ ಬಂಗಾರವೆಂದು ತಿಳಿದು ಸತ್ತವೇ ಶೃಂಗಾರ ಮಾಡಿಕೊಂಡು ಗುಡಿಸಿನಲ್ಲಿ ಗಂಜಿ ಕುಡಿದು ಬದುಕುತ್ತಿರುವುದು ಅನ್ಯಾಯವೇ? ಅಥವಾ ಪರಸ್ತ್ರೀಯನ್ನ ಅಕ್ಕ ತಂಗಿ ಎಂದು ತಿಳಿಯುವುದು ಅನ್ಯಾಯವೇ? ಯಾವುದಮ್ಮ ಅನ್ಯಾಯ ಹೇಳಮ್ಮ. ಅಣ್ಣ ನೀನಂತ ಧರ್ಮವಂತನ ಕಣ್ಣೀರು ಭೂಮಿಗೆ ಬಿದ್ದು ಹೊಳೆಯಾಗಿ ಹರಿದ್ರು ಆ ದೇವರಿಗೆ ಕಣ್ಣಿಲ್ಲ. ಅಣ್ಣ ಅಣ್ಣ ನನಗೆ ತುಂಬಾ ಹೊಟ್ಟೆ ಹಸಿವಾಗಿದೆ ಅಣ್ಣ. ಇಂಥ ಪಾಪಿಗಳ ಕ್ರೂರ ಕೃತ್ಯವನ್ನು ನೋಡಲಾಗದೆ ಆ ದೇವರು ಕಣ್ಣು ಮುಚ್ಚಿಕೊಂಡಿದ್ದಾರಮ್ಮ. ದೇವರು ದೇವತೆಗಳು. ತಂಗಿ ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ ಅಣ್ಣ. ಅಯ್ಯೋ ತಂಗಿ, ನನ್ನನ್ನು ಕ್ಷಮಿಸಿ ಬಿಡಮ್ಮ ತಂಗಿ, ಬಿಡಮ್ಮ. ನಿನ್ನ ಹಸುವೆ ನೀಗಿಸಲಾರದಷ್ಟು ಅಸಹಾಯಕನಾದ್ದೇನಮ್ಮ. ಅಯ್ಯೋ ದೇವರೇ, ಅಯ್ಯೋ ಎಂತ ಗಂಡಾಂತರವನ್ನ ತಂದೊಡ್ಡದ ತಂದೆ ಈ ಬಡವನಿಗೆ. ತಂದೆ ತಾಯಿ ಎಂದರೆ ನನ್ನ ತಂಗಿ, ಅವಳೇ ಹಸಿವೆಯಿಂದ ನರಳುತ್ತಾ ಇದ್ದಾಳೆ. ಅಪ್ಪ ಅಪ್ಪ, ಯಾರಾದ್ರೂ ಪುಣ್ಯ ಜೀವಿಗಳು ಪುಣ್ಯಾತ್ಮರು ಇಲ್ಲಿ ಇದ್ದರೆ ಈ ಬಡವರಿಗೆ ಭಿಕ್ಷೆಯನ್ನು ಕೊಟ್ಟು ಪುಣ್ಯ ಕಟ್ಕೊಂಡ್ರಪ್ಪ ಈ ಬಡಪಾಯಿಗಳಿಗೆ. ಯಾರಾದ್ರೂ
ಜ್ಯೋತಿ, ಈ ಬಂದ ಹಣದಿಂದ ಏನಾದ್ರು ತಿನ್ಲಿಕ್ಕೆ ತರ್ತೇನಮ್ಮ. ಕೊಡಮ್ಮ, ಇಲ್ಲೇ ಕೊಡಮ್ಮ. ತಂಗಿ, ಯಾವುದೇ ಕಳ್ಳ ಬಂದು ಇಂಥ ಹಣವನ್ನು ದೋಚಿಕೊಂಡು ಹೋದರೆ, ಅಯ್ಯೋ ತಂಗಿ, ಇಂಥ ಪಾಪಿಗಳ ಲೋಕದಲ್ಲಿ ನಾವು ಬದುಕೋದು ಹೇಗಣ್ಣ? ಹಾಗೆ ಮಾನವ ಜೀವನ ಆ ದೇವರು ಆಡಿಸಿದಂತೆ ಆಡುವ ಅಣ್ಣ, ಈ ಬಡವರ ಕೂಗು ಕೇಳೋದಕ್ಕೆ ಈ ಜಗದಲ್ಲಿ ಯಾರು ಇಲ್ವೇ? ನಮ್ಮ ಹಣೆ ಬರಕ್ಕೆ ಹೊಡೆಯರಮ್ಮ ಜ್ಯೋತಿ. ಆ ಜಗಸೃಷ್ಟಿ ಜಗದೀಶ್ವರನೇ ಮೂಕನಾಗಿ ಕುಳಿತಿರುವಾಗ ಯಾರಮ್ಮ ಏನ್ ಮಾಡ್ತಾರೆ? ನಮ್ಮ ಹಣೆ ಬರದ ಕೂಗು ಹೊರಗೂ ಎಂದು ಕೂಗ್ತಾ ಇದೆ. ಆ ಧ್ವನಿಯನ್ನ ಕೇಳಿ ಹಸು ಎನಿಸಿಕೊಂಡು ಆ ದಯಾ ಘನ ಎಲ್ಲಿಗೆ ದಾರಿ ತೋರಿಸೋರು ಅಲ್ಲಿಗೆ ಹೋಗೋಣ. ಧರ್ಮದ ಸಾಮ್ರಾಟ, ಧರ್ಮದ ನರಾಟ, ಧರ್ಮ ಜೊತೆ ಹೋಗೋಣ. ಶಿವಕಾಂತ ಗೌಡ ಹೇಳಿದಂತೆ ಶಾಂಕನ ಗುಡಿಸಲಿಗೆ ಹಚ್ಚಿವೆ ಬೆಂಕಿ. ಅದು ಅಲ್ಲದೆ ಶಶಾಂಕ ಭಿಕ್ಷೆ ಬೇಡಿದ ಹಣವನ್ನು ದೋಚಿದೆ. ಈ ಪುಣ್ಯದ ಹಣ ಈ ಪಾಪಿಗೆ ಗೌಡ ತುಂಬಿ ತುಳುಕುತ್ತಿದೆ ನಿನ್ನ ಬುಡ, ನನ್ನ ಕೈಯಲ್ಲಿದೆ ನಿನ್ನ ಬುಡ. ಸಮಯ ನೋಡಿ ಉರುಳಿಸುವೆ ಆ ನಿನ್ನ ಕೆಟ್ಟ ಬೇಡ. ನನ್ನ ಸೇಡು ತೀರಬೇಕಾದರೆ ಇನ್ನು ಕೆಲವು ದಿನ ಆ ಶಿವಕಾಂತ ಗೌಡನ ದೀನದ ಆಳಾಗಿ ಸ್ವಾಧೀನನಾಗಲೇಬೇಕು. ಆಗ ನಾನು ಆ ಸೊಕ್ಕಿನ ಸುಕುಮಾರಿ ಸೌಂದರ್ಯವತಿ ಸುಜಾತಳನ್ನು ಸುಲಭವಾಗಿ ನನ್ನ ಕಾಮದ ಬಲೆ ಹಾಕಿಕೊಳ್ಳಬಹುದು. ಆ ಕಾಮಿನಿಯ ಸೌಂದರ್ಯ ರಾಶಿಯನ್ನು ಸೂರೆ ಮಾಡುವುದೇ ಈ ವಿಕ್ರಾಂತನ ಕೊನೆಯ ಜೀವನದ ಸ್ವಾರ್ಥದ ಇತ್ಯರ್ಥ. ನೋಡಿದೆಯೇನಮ್ಮ ಈ ನಿನ್ನ ಮಕ್ಕಳ ಪರಿತಾಪದ ಪರದಾಟವನ್ನ. ಇನ್ನು ಬಡತನದ ಗಾಯ ಮಾಯಲಾರದೆ ನರಳಾಡುತ್ತಿರುವ ಈ ಬಡಪಾಯಿಗೆ ಗಾಯದ ಮೇಲೆ ಬರೆ ಎಳೆದಂತೆ ಪೆಟ್ಟಿನ ಮೇಲೆ ಪೆಟ್ಟು ಕೊಡುತ್ತಿದ್ದಾರಮ್ಮ ಈ ಕನಿಕರವಿಲ್ಲದ ಧನಿಕರು. ಹೊಟ್ಟೆಯಲ್ಲಿ ಸಂಕಟ ಆಗ್ತಾ ಇದೆ. ನನ್ನ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಾಗ ಆಗ್ತಾ ಇದೆ ಅಣ್ಣ. ಅಯ್ಯೋ ತಾಯಿ, ನಿನ್ನ ಹಸು ನೀಗಿಸಲಾರದಷ್ಟು ನೋಡಮ್ಮ ತಾಯಿ. ಈ ಜಗದಲ್ಲಿ ತುತ್ತು ಅನ್ನ ಸಿಗದಾಯಿದ್ದೇನಮ್ಮ ಈ ಜಗದಲ್ಲಿ. ಅಮ್ಮ ತಂಗಿ, ಎಂತ ಪರಿಸ್ಥಿತಿಯನ್ನು ಅಣ್ಣ, ಕಲ್ಲಲ್ಲಿ ಕಲ್ಲಾಗಿ ಕುಳಿತಿರುವ ಆ ದೇವರಿಗೆ ಎಷ್ಟು ಬೇಡಿಕೊಂಡರು ನಿಮ್ಮ ಸಂಕಟ ದೂರ ಆಗಲಾರ್ದಣ್ಣ. ಈ ರೀತಿ ನರಕ ಯಾತನೆ ಅನುಭವಿಸೋದ್ಕಿಂತ ನಾವು ಸತ್ತು ಹೋಗೋದೇ ಲೇಸಣ್ಣ, ಸತ್ತು ಹೋಗೋದೇ ಲೇಸು. ತಂಗಿ, ಈ ಸಂಕಟವನ್ನು ನಾನು ತಾಳಲಾರನಮ್ಮ. ಅಮ್ಮ ತಾಯಿ, ನನ್ನ ಕಂದಮ್ಮ, ನಿನಗೆ ಹಸು ನೀಗಿಸಲಾರದಷ್ಟು ನಿರ್ಗತಿಗೆ ನಾನು ಈಗಿನ ಅಲ್ಲ. ಅಯ್ಯೋ ತಾಯಿ, ನನ್ನ ತಂಗಿಯ ಸಂಕಟವನ್ನು ನಾನು ನೋಡ್ಲಾರೆ.
ಅಣ್ಣ ನನ್ನ ತಂಗಿಯ ಸಂಕಟವನ್ನು ನಾನು ನೋಡಲಾರೆ. ಅಣ್ಣ ನಾನು ತಲೆ ತಿರುಗದಂತ ಅಣ್ಣ ತುಂಬ ಸಂಕಟ ಆಗ್ತಿದೆ ಅಣ್ಣ. ಅಯ್ಯೋ ತಂಗಿ, ನನ್ನನ್ನು ಕಾಪಾಡಪ್ಪ ತಂದೆ ಜಗದೀಶ್ವರ. ಇನ್ನು ನನ್ನ ಕೂಗು ನಿನಗೆ ಕೇಳುವುದಿಲ್ಲವೇನಪ್ಪ ಜಗದೀಶ್ವರ. ಏ ಬಸವೇಶ್ವರ, ಯಾರೋ ಪುಣ್ಯಾತ್ಮರು ಆ ದೇವಿಯ ದೇವಸ್ಥಾನದಲ್ಲಿ ಪ್ರಸಾದವನ್ನು ಇಟ್ಟು ಹೋಗಿದ್ದಾರಮ್ಮ. ಬಾರಮ್ಮ, ತಿಳಿಸ್ತೀನಿ ಬಾರಮ್ಮ. ಅದು ನನ್ನ ಜೀವನದಲ್ಲಿ ಶೂನ್ಯ. ಹೋಗೋಣ. ಯಾವನಿ ಈ ಊರಾಗ ನಮ್ಮ ಮುಂದೆ ಗುಡ್ಡುಗ ಹಾಕವನು ಮೇಲೆ ನಮ್ಮದೇ ದರ್ಬಾರು ನಮ್ಮದೇ ಕಾರ್ಬಾರು ನಾಟ್ರಿಗ ಬರ್ರಿ. ಅಲ್ಲಿ ನೋಡಿದೆಯೇನಮ್ಮ, ಕೆಳಗೆ ಬಿದ್ದು ಮಣ್ಣು ಪಾಲಾಗಿರುವ ಅನ್ನವನ್ನ ಹೇಗೆ ಕೆದರಿ ಕೆದರಿ ತಿಂತ ಇದೆ ನನ್ನ ಕಂದಮ್ಮ. ನೀನು ಕಣ್ಣು ಕದಿಯಬೇಕಾದರೆ ನಿನ್ನ ಭಕ್ತರು ಹುಂಡಿಗೆ ಹಾಕುವ ಹಣವನ್ನ ಇಂದು ಕದಿಯಲೇಬೇಕು. ಎಂದು ಮಾಡದ ಕೆಲಸವನ್ನ ಇಂದು ಅನಿವಾರ್ಯವಾಗಿ ಈ ಹಸುವಿಗೆ ಕಟ್ಟು ಬಿದ್ದು ನಿನ್ನ ಖಜಾನೆಯನ್ನು ಲೂಟಿ ಮಾಡಬೇಕಾಗಿದೆ. ಈಗಾದ್ರೂ ನಿಮ್ಮ ಮನೆಗೆ ತೃಪ್ತಿ ಐತಿ? ಸುಜಾತ, ವಂಡರ್ಫುಲ್ ಸಾಂಗ್. ಈ ನಿನ್ನ ಮಧುರ ಗೀತೆಯನ್ನು ಕೇಳಿ ಆ ಕೋಗಿಲ ಸಹಿತ ನಾಚಿ ನೀರಾಗಬೇಕು. ಚೆನ್ನಾಗಿ ಮಾಡ್ತೀನ ನಾನು. ನೋಡಿ, ನಾನು ಈ ಜೀವನದಲ್ಲಿ ಮದುವೆ ಅಂತ ಆದ್ರೆ ನಿಮ್ಮನ್ನೇ ಅಂತ ತೀರ್ಮಾನ ಮಾಡಿದ್ದೇನೆ. ಹುಚ್ಚಿ, ಆ ತೀರ್ಮಾನ ನಾನು ಎಂದೋ ಮಾಡಿದ್ದೇನೆ. ನೋಡು ಸುಜಾತ, ನಮ್ಮ ಪ್ರೇಮದ ಮೇಲೆ ಆಣೆ, ಆ
ಶತಕೋಟಿ ದೇವರ ಮೇಲೆ ಆಣೆ, ಈ ಜನ್ಮದಲ್ಲಿ ನಾ ಮದುವೆ ಅಂತ ಆದ್ರೆ ನಿನ್ನನ್ನೇ ಸುಜಾತ. ಯಾಕೆ ಈ ರೀತಿ ಯಾಕೆ ನನ್ನನ್ನೇ ನೋಡ್ತಾ ಇದ್ದೀರಾ? ನೋಡುವಂತ ಛಲವು ನಿಮ್ಮ ಮುಖದಲ್ಲಿ ಸುಮಧುರವಾದ ನೈದಿಲೆ ಅಂತ ಅರಳುತ್ತಿದೆ ಸುಜಾತ. ಹಾಗಾದ್ರೆ ಹೋಗೋಣವೇ? ಎಲ್ಲಿಗೆ? ಬೆಡ್ರೂಮ್ಗೆ. ನಿನ್ನ ಬಂದರೆ ನಮ್ಮಣ್ಣ ಇಷ್ಟು ಬೇಗ ಬರೋದಿಲ್ಲ, ಯಾವ್ದೋ ಅರ್ಜೆಂಟ್ ಕೆಲಸ ಅಂತ ಹೋಗಿದ್ದಾನೆ. ಅದನ್ನ ಬರೋವರೆಗೂ ನಾನೇ ರಾಣಿ, ನೀವೇ ರಾಜ. ಹಾಗಾದರೆ ಬಾರೆ ನನ್ನ ರೋಜಾ, ಮಾಡೋಣ ಈ ದಿನ ಮಜಾ. ಅವನ ಬಗ್ಗೆ ನೀನೇನು ಚಿಂತಿಸಬೇಕಾಗಿಲ್ಲ. ಅವನು ಕ್ಷೇಮವಾಗಿದ್ದಾನೆ. ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಜ್ಯೋತಿ. ರಣಜಿತ್, ಅಣ್ಣ ಅಣ್ಣ ರಣಜಿತ್, ಗುಣವಾಯ್ತು. ಅದೇ ನೀನು ಕಾಶ್ಮೀರದಿಂದ ಯಾವಾಗ ಬಂದೆ? ಅಣ್ಣ, ನಿನಗೆ ಹುಚ್ಚು ಹಿಡಿದಾಗಲೇ ಬಂದೆ ಅಣ್ಣ. ಅಣ್ಣ, ನಿನ್ನ ಹುಚ್ಚುತನ ಇಷ್ಟು ಬೇಗ ಗುಣವಾಗುತ್ತಂತ ಅಂದುಕೊಂಡಿರಲಿಲ್ಲ. ಹೌದು, ನಿಮ್ ಹುಚ್ಚು ವಾಸಿಯಾಗಿ ಇಷ್ಟು ಬೇಗ ಗುಣ ಆಗ್ತಿರತ್ತ ನಾನು ತಿಳ್ಕೊಂಡಿರ್ಲಿಲ್ಲ. ಇದೇನು ಜ್ಯೋತಿ, ನೀನು ನನಗೆ ಇದ್ದಕ್ಕಿದ್ದಂತೆ ಭಾವ. ಅದು ಅದು ಓ, ವಿಷಯ ಇದೇನು? ಕಳ್ಳ ಕೃಷ್ಣ ಆಗಲೇ ಬೆಣ್ಣೆ ಅಂತ ಜ್ಯೋತಿಯ ಮನಸ್ಸು ಕದ್ದು ಬಿಟ್ಟಿದ್ದಾನಲ್ಲ? ಆಗಲ್ಲಣ್ಣ, ಅದು ಅದು ಅದಕ್ಕೆ ಯಾಕೋ ಭಯ? ನನಗೂ ಅದೇ ಆಗಿದೆ. ನೀವಿಬ್ಬರು ನವ ಜೋಡಿಗಳಾಗಬೇಕು. ಅದಿರಲಿ, ನನ್ನ ಗೆಳೆಯ ಶಶಾಂಕನ ಗುಡಿಸಲು ಬೆಂಕಿಯಾಗಿದೆ. ಎಲ್ಲಿ ಅವನು? ನಿನ್ನ ಸ್ನೇಹಿತ ಶಶಾಂಕ ಜೈಲಿನಲ್ಲಿದ್ದಾನ. ಜೈಲು? ಯಾಕೆ? ಮತ್ತೆ ಕಣ್ಣ, ಕರ್ಮದ ಕೋಟೆಗೆ ಸಾಮ್ರಾಟನಾಗಿ ಮೆರೆಯುತ್ತಿದ್ದ ಆ ಗೌಡನ ದೌರ್ಜನ್ಯಕ್ಕೆ. ಗೌಡ ಇಂದು ಮುಗಿಯಿತು ಗೌಡನ ಕತೆ. ಈಗಲೇ ಹೋಗಿ ಆ ಬಂಡ ಗೌಡನ ರುಂಡ ಚಂಡಾಡಿ ತರುತ್ತೇನೆ ಸಹೋದರ, ಚಂಡಾಡಿ ತರುತ್ತೇನೆ. ಒಂದೇ ಹೆಜ್ಜೆ ಮುಂದೆ ಇಟ್ರೆ ನಮ್ಮ ತಂಗಿಯ ಮೇಲೆ ಆಣೆ ಆಗಿದೆ. ರಣಜಿತ್, ಎಂತ ಕೆಲಸ ಮಾಡಿಬಿಟ್ಟಿಯೋ? ತಂಗಿಯ ಮೇಲೆ ಆಣೆ ಹಾಕಿ ನನ್ನ ಕೈಗಳನ್ನೇ ಕಟ್ಟಿ ಹಾಕಿ ಬಿಟ್ಟಿಯಲ್ಲೋ? ಅಣ್ಣ, ಆ ಗೌಡನ ಮರಣ ನಿಮಿಷ ಮಾತ್ರ. ಅವಸರ ಬೇಡಣ್ಣ. ಆ ಗೌಡ ಎಂದಿದ್ದರೂ ನಮ್ಮ ಬೇಟೆ. ಅಣ್ಣ, ಇದೇನಣ್ಣ ನಿನ್ನ ಮೈ ತುಂಬಾ ಬರೆಗಳು, ರಕ್ತದ ಕಲೆಗಳು? ಹೌದು ಕಣೋ, ಈ ರಕ್ತದ ಕಲೆಗಳು ಆ ಗೌಡನ ಜಂಬದ ಕೋಳಿ ಕೊಟ್ಟ ಪೆಟ್ಟಿನ ಬರೆಗಳು. ಈ ಪೆಟ್ಟಿನ ನೋವಿನಿಂದಲೇ ಕಣೋ ನಾನು ಗುಣವಾಗಿತ್ತು. ಅವಳು ನನಗೆ ಈ ರೀತಿ ಹೊಡೆದಿದ್ದರಿಂದಲೇ ಆ ಜಂಬದ ಕೋಳಿಯನ್ನು ಅಂಕುಶವಾಗಿ ನಾನು ಅವಳ ಶೀಲವನ್ನು ಕೊಕ್ಕಿದೆ, ರೊಚ್ಚಿಗೆದ್ದು. ಅಂದಾಗ ನನಗೆ ಹಿಡಿದಿರುವ ಹುಚ್ಚು ಗುಣವಾಯಿತು. ಅಣ್ಣ, ಈ ನಿನ್ನ ಅವಸ್ಥೆ ನನ್ನಿಂದ ನೋಡಲಾಗುತ್ತೆ. ಹೊಸ ಬಟ್ಟೆ ಹಾಕಿಕೊಳ್ಳೋಣ. ಇಲ್ಲ, ನನ್ನ ಸ್ನೇಹಿತನನ್ನು ಜೈಲಿನಿಂದ ಬಿಡುಗಡೆ ಮಾಡುವವರೆಗೂ ಬೇರೆ ಬಟ್ಟೆ ಹಾಕಿಕೊಳ್ಳಲಾರೆ. ಅಲ್ಲಿ ನೀರು ಸಹಿತ ಕುಡಿಯಲ್ಲ. ಶಶಾಂಕ, ನೀನು ಜೈಲಿನಿಂದ ಹೇಗೆ ಬಂದೆ? ಬಿಡುಗಡೆ ಆಯ್ತು, ಬಂದೆ. ಹುಚ್ಚಿದನ ಗುಣವಾಯ್ತೇನೋ? ಗುಣವಾಯ್ತು ಶಶಾಂಕ, ನನ್ನ ಹುಚ್ಚು ಗುಣವಾಯ್ತು. ಅದರಲ್ಲಿ ಶಶಾಂಕ, ನೀನು ಜೈಲಿನಿಂದ ಹೇಗೆ ಬಂದೆ? ಬಿಡುಗಡೆ ಆಯ್ತು, ಬಂದೆ. ಅದರಲ್ಲಿ ನಿನ್ನ ಹುಚ್ಚುತನ ಗುಣವಾಗಿದ್ದು ಪುನರ್ಜನ್ಮ ತಾಳಿ ಬಂದಂತ. ಹಾಗಾದರೆ ಶಶಾಂಕನನ್ನು ರಿಲೀಜ್ ಮಾಡಿಸಿದವರಾರು? ಇಲ್ಲವಲ್ಲ, ನಾನಲ್ಲ ಶಶಾಂಕನ್ ರಿಲೀಸ್ ಮಾಡಿದ್ದು. ಹಾಗಾದ್ರೆ ಯಾರು ಮಾಡಿರ್ಬೋದು ಅಂತ? ಹೌದು, ಅದು ನನಗೂ ಗೊತ್ತಾಗ್ತಾ ಇಲ್ಲ. ಯಾರಿರಬಹುದು? ರಣಜಿತ್, ನೀನೇನಾದರೂ